ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಮತ್ತೊಂದು ಬಿರುಗಾಳಿ ಎಬ್ಬಿಸುವಂತಹ ಸುದ್ದಿ. ಕಾಂಗ್ರೆಸ್ ನಾಯಕರುಗಳನ್ನ ಬಿಜೆಪಿ ಜೆಡಿಎಸ್ ಕೆಣಕಿರುವ ಹೊತ್ತಲ್ಲಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟು ಪ್ರಾಸಿಕ್ಯೂಷನ್ ಆಗಿ ಹೋರಾಟ, ಪಾದಯಾತ್ರೆ, ಮಗದೊಂದು ಮುಖ್ಯಮಂತ್ರಿಗಳಂತೂ ಹೇಳ್ತಿದ್ದಾರೆ ಸರ್ಕಾರವನ್ನೇ ಬೀಳಿಸೋದಕ್ಕೆ ದೊಡ್ಡ ಪ್ಲಾನ್ ಆಗಿದೆ ಅಂತ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರತಿಪಕ್ಷಗಳ ಕೇಸ್ಗಳನ್ನ ಒಂದು ಬಿಡಲ್ಲ ಅಂತಿದ್ದಾರೆ. ಅದು ಕುಮಾರಸ್ವಾಮಿ ಅವ್ರದ್ದಿರ್ಬೋದು, ಯಡಿಯೂರಪ್ಪನವ್ರದ್ದಿರ್ಬೋದು, ಬೇರೆ ಬೇರೆ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದವರು ಅಥವಾ ಮಿನಿಸ್ಟರ್ಗಳಾಗಿದ್ದವರು ಯಾರ್ದಾದ್ರೂ ಸರಿ ಕೇಸ್ಗಳು ಬಂದಿರೋದಿದೆ. ಅದಕ್ಕೆಲ್ಲ ಇನ್ನು ಮುಂದೆ ಜೀವ ಬರುತ್ತೆ, ಬಲ ಬರುತ್ತೆ ಅಂತ ಸವಾಲ್ ಹಾಕಿದಾರಲ್ಲ. ಈ ಹೊತ್ತಲ್ಲಿ ಒಂದು ಸಿಡಿ ಬ್ಲಾಸ್ಟ್ ಆಗತ್ತಾ? ಅವರೊಬ್ರು ಅತ್ಯಂತ ಪ್ರಭಾವಿ ಲೀಡರೇ, ಯಾಕಂದ್ರೆ ಅವರು CM ಆಗಿದ್ದವರು ಅಂತ ಹೇಳಲಾಗ್ತಿರೋದು ಆರೋಪ. ಹೆಸರು ಅಥವಾ ಅವರು MLA ನ MP ನ ಈಗ ಅದೆಲ್ಲ ನೋಡೋಣ. ಅಫಿಷಿಯಲ್ ಆಗಿ ಎಲ್ಲ ರಿಲೀಸ್ ಆಗೋದಿದೆಯಂತೆ. ಸುಪ್ರೀಂ ಕೋರ್ಟ್ಗೆ ಕೊಡಲಿದ್ದಾರಂತೆ ಲಾಯರು. ವಕೀಲರೊಬ್ರು ಈಗ ಒಬ್ರು ಮಹಿಳೆ ಹುಡ್ಕೊಂಡು ಬಂದಿದ್ದಾರಂತೆ, ದಾಖಲೆ ಸಮೇತ. ಅದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ಕೊಡಲಿದ್ದಾರಂತೆ. ಅದರ ಬಗ್ಗೆ ಮಾಹಿತಿ ನಿಮಗೆ ಸಿಗಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈಗಾಗಲೇ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಯಾರವರು, ಯಾವ ಪಕ್ಷದವರು, ಏನು ಕಾದಿದೆ ರಾಜ್ಯ ರಾಜಕಾರಣದಲ್ಲಿ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಏಟು ತಿರುಗೇಟಿನ ಎಫೆಕ್ಟ್ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿಯವರು ಆ ಕೇಸು ಈ ಕೇಸು ತೆಗೆಯೋದಕ್ಕೆ ನಿಂತಿರೋದಕ್ಕೆ ಬಿಜೆಪಿಯವರ ಜುಟ್ಟು ನಮ್ಮ ಹತ್ರ ಇಲ್ಲ ಅಂದ್ಕೊಂಡ್ರ ಅಂತ ಬಿಡ್ತಿರೋದ ಒಂದೊಂದೇ. ಈಗ ಯಡಿಯೂರಪ್ಪನವ್ರದ್ದು ಒಂದು ಕೇಸ್ ನಡೀತಿದೆ, ಸ್ಟೇ ವೆಕೇಟ್ ಮಾಡಿಸೋಕೆ ನೋಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ಅಕ್ರಮ ಗಣಿಗಾರಿಕೆ ಕೇಸನ್ನ ಮುಲಾಜಿಲ್ದೆ ಅರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅಂತ ಸವಾಲ್ ಹಾಕಿದ್ದಾರೆ. ಇದೆಲ್ಲ ಇರೋ ಕೇಸ್ ಅಲ್ಲ. ಇನ್ನೂ ಮುಜುಗರ ಆಗುವಂತಹ ಪ್ರಕರಣಗಳಿಗೆ ಹೆಂಗಿರ್ಬೇಕಂದ್ರೆ ತುಟೆಕ್ ಪಿಟೆಕ್ ಅನ್ಬಾರ್ದು. ಅಂತಹ ಕೇಸ್ಗಳನ್ನು ಹುಡ್ಕೋ ಪ್ರಯತ್ನ ಆಗ್ತಿದೆಯಾ, ಕೌಂಟರ್ ಇದು ಗೊತ್ತಿಲ್ಲ. ಇದೇ ಟೈಮಲ್ಲಿ ಬ್ಲಾಸ್ಟ್ ಆಗ್ತಿದೆ ಅನ್ನೋದು ಮಾತ್ರ ವಿಶೇಷವಾದದ್ದು. ಯಾರವರು? ಒಬ್ರು ಮಾಜಿ CM ಅಂತೆ. ನಂದಿ ಬೆಟ್ಟದ ಕಥೆಯಂತೆ. ನಂದಿ ಬೆಟ್ಟದಲ್ಲಿ ಅವತ್ತಿನ ಕೆಲವು ಅಧಿಕಾರಿಗಳೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಂತ ಆರೋಪ. ಅವರೇ ವಿಡಿಯೋ ಮಾಡ್ಕೊಂಡ್ರ? ಅವರದ್ದೇ ಕರಾಮತ್ತ? ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಈಗ ಲೀಕ್ ಆಗ್ತಿದೆ. ಆ ಯುವತಿ ಕಾನೂನು ಹೋರಾಟಕ್ಕೆ ಮುಂದಾದ್ರ, ಯಾರು ತಂದು ಕೊಟ್ಟರು? ಒಟ್ಟಿನಲ್ಲಿ ಲಾಯರ್ ಕೈಗೆ ಈ ದಾಖಲೆ, ವಿಡಿಯೋ, CD, ಪೆನ್ ಡ್ರೈವ್ ಎಲ್ಲ ಬಂದಿದೆ ಅಂತ ಹೇಳಲಾಗ್ತಿದೆ. ಒಬ್ಬ ಎಕ್ಸ್ ಸಿ ಎಂ ಅನ್ನ ಕರ್ಕೊಂಡೋಗಿ ನಂದಿ ಬೋದರ ಇನ್ಸ್ಪೆಕ್ಟರ್ ಯಾವುದೋ ಹೆಣ್ಮಕ್ಳ ಜೊತೆ ಮಲ್ಕೊಂಡು ಆ ವಿಡಿಯೋಗಳನ್ನ ಮಾಡ್ಕೊಂಡಂತ ಈ ಅಧಿಕಾರಿಗಳು, ಆಮೇಲೆ ಮಲ್ಕೊಂಡಂತ ಆ ಮರ್ಯಾದೆ ಇದೆಯಾ? ಆಮೇಲೆ ಕರ್ನಾಟಕದ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕುವಂತ ರಾಜಕಾರಣಿಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಉಪರ್ಯಾಸ. ಅದು CM ಕುರ್ಚಿ ಬಿಟ್ಟು ಹೋದ್ಮೇಲೆ ಈ ವಿಡಿಯೋಗಳು ಯಾವುದೋ ಒಂದು ಸಣ್ಣ ತುಣುಕನ್ನ ಕಳಿಸಿದ್ರು, ನೋಡಿ ವಾಂತಿಗೆ ಬರ್ತಾ ಇದ್ದೆ. ನೀವೇ ನಿರ್ಧರಿಸಿ, ನನಗೇನಾಗಬೇಕಾಗತ್ತೆ? ಉಪ್ಪದಿಂದ ನೀರು ಕುಡಿಲಿ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಕೇಸು 1-2 ತಿಂಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಎಲ್ಲಿ ನೋಡಿದ್ರು ಅದೇ ಸುದ್ದಿ. ಅದಾದ ಬಳಿಕ ಸತ್ಯ ಯಾವುದು, CD ಬಂದಿರಲಿಲ್ಲ ಅಂತ ಇನ್ನೊಂದು CD ಬಿಡೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಬಿಜೆಪಿಯ ಒಬ್ಬ ಪ್ರಭಾವಿ ನಾಯಕ, ಈಗ ಪ್ರಸ್ತುತ ಚುನಾವಣಾ ರಾಜಕಾರಣದಲ್ಲಿ ಇರುವ ಲೀಡರ್ರೇ ಆರೋಪ ಕೇಳಿ ಬರ್ತಿರೋದು. ಅವ್ರ ವಿರುದ್ಧನೇ ಆರೋಪ ಸೋಷಿಯಲ್ ಮೀಡಿಯಾಗಳೆಲ್ಲ ಹರಿದಾಡ್ತಿವೆ. ಮತ್ತು ಅವ್ರೀಗ ಜನಪ್ರತಿನಿಧಿ ಕೂಡ ಹೌದು, ಅವ್ರ ವಿರುದ್ಧವೇ ಆರೋಪ ಮಾಡ್ತಿರೋದು. ಮತ್ತು ಅವರದ್ದು ನಂದಿ ಬೆಟ್ಟದ ರೆಸಾರ್ಟ್ನ ವಿಡಿಯೋ ಒಂದು ಸಿಕ್ಕಿದೆ ಲಾಯರ್ಗೆ ಅಂತ ಹೇಳಲಾಗ್ತಿದೆ. ಸುಮಾರು ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಬರೆದುಕೊಳ್ತಿದ್ದಾರೆ. ಓಪನ್ ಆಗಿ ಹೆಸರು ಹಾಕಿ ಇಂಥವರ ಸ್ಕ್ಯಾಂಡಲ್ ಒಂದು, ಕಾಮಕಾಂಡ ಒಂದು ಬ್ಲಾಸ್ಟ್ ಆಗಲಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥದ್ದು ಅಂತ ಬರೆದುಕೊಳ್ತಾ ಇದ್ದಾರೆ. ಮತ್ತು ಕೆಲವು ವಕೀಲರುಗಳು ಓಪನ್ ಆಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಇಂಥವರ ಬಗ್ಗೆ ಮಾಹಿತಿ ನಮಗೆ ಬಂದಿದೆ ಅಂತ. ಅದೇನಾದರೂ ಆಗಲಿ, ನಾವಂತೂ ಹೆಸರನ್ನ ಈ ಹೊತ್ತಿಗೆ ಹೇಳೋದಕ್ಕೆ ಹೋಗಲ್ಲ. ಅಫಿಷಿಯಲ್ ಆಗಿ ಅದೇನೇನಾಗತ್ತೆ ನೋಡೋಣ. ಆದರೆ ಈ ಕೇಸ್ ಬ್ಲಾಸ್ಟ್ ಆದ್ರೆ ಮಾತ್ರ ಬಿಜೆಪಿಗೆ ಅದು ಅಸತ್ಯವೇ ಆಗಿದ್ರೆ ಬಹಳ ದೊಡ್ಡ ಮುಜುಗರ, ಅಂತಿಂಥ ಮುಜುಗರ ಅಲ್ಲ, ಬಹಳ ದೊಡ್ಡ ಮುಜುಗರ ಕಾದಿದೆ. ಒಂದು ಕಡೆ
ಕುಮಾರಸ್ವಾಮಿ ಅವರ ಈ ಗಣಿ ಕೇಸ್ನಲ್ಲೇ ಮೋದಿ ಕ್ಯಾಬಿನೆಟ್ಗೆ ಎಂಥ ಮುಜುಗರ ತಂದಿಡಬೇಕು ಅನ್ನೋ ಪ್ಲಾನ್ ಆಗಿದೆಯಂತೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಿಸೋ ಪ್ಲಾನ್ ಆಗ್ತಿದೆ, ಅಲ್ಲಿ ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಿಸ್ಬೇಕು, ಅಷ್ಟರ ತನಕ ಬಿಡಬಾರ್ದು ಅಂತ ಕಾಂಗ್ರೆಸ್ ಅಷ್ಟೇ ಸೀರಿಯಸ್ ಆಗಿ ತಗೊಂಡಿದೆ. ಕಾನೂನು ಹೋರಾಟನ ಮತ್ತೊಂದ ಎಲ್ಲ ಮಾಡೋಣ, ಯಾಕೆ ಬಿಡಬೇಕು? ಕುಮಾರಸ್ವಾಮಿ ಅವರ ಬಗ್ಗೆ ಈಗ ರಿಪೋರ್ಟ್ ಕೇಳಿದೆಯಂತೆ ಕೇಂದ್ರದಿಂದ, ಈ ಗಣಿ ಅಕ್ರಮದ ಬಗ್ಗೆ ರಿಪೋರ್ಟ್ ಕೇಳಿದೆ ಅಂತ ಹೇಳಲಾಗ್ತಿದೆ. ಸೊ ಕುಮಾರಸ್ವಾಮಿ ಅವ್ರಿಗೆ ಮೊದಲ ಆಘಾತ ಇದು. ನಾವು CM ಕುರ್ಚಿಗೆ ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ರಣತಂತ್ರ ರೆಡಿ ಆಗಿದ್ರೆ ನಾವು ಈ ಥರ ಮಾಡ್ತೀವಿ ಅಂತ ಗೇಮ್ ಪ್ಲಾನ್ ನಂಗೆ ಕಾಣಿಸ್ತಿದೆ. ಇದೇ ಹೊತ್ತಲ್ಲಿ ಸರಿಯಾಗಿ ಸಿಕ್ಕಿರೋದು ಹೇಳಿ ಒಬ್ರು ಮಾಜಿ CMದು ಅಂತ ಹೇಳಲಾಗ್ತಿದೆ ಆರೋಪ. ಮತ್ತು ಈಗ ಅವರು ಜನಪ್ರತಿನಿಧಿಯೂ ಆಗಿದ್ದಾರೆ. BJPಗೆ ಅತಿ ದೊಡ್ಡ ಮುಜುಗರ ಕಾದಿದೆಯಾ? ಪ್ರಜ್ವಲ್ ರೇವಣ್ಣ ಕೇಸ್ನ ಬಳಿಕ ಅದೇ ಮಾದರಿಯ ಮತ್ತೊಂದು CD ಬ್ಲಾಸ್ಟ್ ಆಗಲಿದೆಯಾ? ರಾಜ್ಯ ರಾಜಕಾರಣದಲ್ಲಿ ಮೂಡ, ವಾಲ್ಮೀಕಿ, ಗಣಿ ಎಲ್ಲವನ್ನ ಬದಿಗೊತ್ತಿ ಈ ಕೇಸು ಹೆಚ್ಚು ಸದ್ದು ಮಾಡಲಿದೆಯಾ ಅನ್ನೋ ಸುದ್ದಿ ಇದು. ಕಾದ್ ನೋಡೋಣ. ವಕೀಲರು ಈಗ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಿದ್ದಾರಂತೆ. ಹೋದ ಮೇಲೆ ಏನಾಗತ್ತೆ? ಕಾನೂನು ಹೋರಾಟಗಳಂತೂ ಆಗೇ ಆಗ್ತವೆ. ಇದು ಷಡ್ಯಂತ್ರ ಮತ್ತೊಂದು ಅನ್ನೋ ಏಟು ತಿರುಗೇಟು ಜಟಾಪಟಿ ಕೆಸರಚಾಟಗಳು ನಡೆಯಬಹುದು. ಮುಂದಿನದ್ದನ್ನು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.